ಯುದ್ಧ ಫಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಶಾಂಕ್ ಅವರೇ, ಆದರೆ ಯುದ್ಧದ ವಾತಾವರಣ ಎಲ್ಲೆಡೆ ಸೃಷ್ಟಿಯಾಗಿದೆಯಾ ಅಥವಾ ಜನರ ಮನಸ್ಸಲ್ಲಿ ಯುದ್ಧ ಆಗಲೇಬೇಕು ಅನ್ನುವಂತಹ ಭಾವನೆ ಮೂಡಿದೆಯಾ? ಏನು ಎಕ್ಸಾಕ್ಟ್ಲಿ ಆಗ್ತಾ ಇರೋದು ಈಗ? ಅಲ್ಲಿನ ಪಿಕ್ಚರು, ಇಲ್ಲ ಆಗ್ತಾ ಇರೋ ಘಟನಾವಳಿಗಳು, ಇದೆಲ್ಲ ನೋಡ್ತಾ ಇದ್ರೆ ಇದು ಯುದ್ಧದ ಮುನ್ಸೂಚನೆನಾ? ಈಗೇನಾಗಿದೆ, ಯಾವಾಗ ಪಾಕಿಸ್ತಾನದವರು ನಮ್ಮ ಯೋಧರನ್ನ ಅಟ್ಯಾಕ್ ಮಾಡಿ ಹುತಾತ್ಮರನ್ನ ಮಾಡಿದ್ರು, ಅದಾದಮೇಲೆ ನಾವು ಅವ್ರ ಮೇಲೆ ದಾಳಿ ಮಾಡಲೇಬೇಕಾಯಿತು. ಸೊ ಅವ್ರ ಪ್ರದೇಶದ ಒಳಗಡೆ ನಮ್ಮ ದೇಶದ ಪ್ರಧಾನಿ ಏನು ಹೇಳಿದರು, ನೀವು ಒಂದೊಂದು ಯೋಧರನ್ನ ಮುಟ್ಟಿ ಅವ್ರಿಗೆ ಒಂದೊಂದು ತೊಟ್ಟು ರಕ್ತಕ್ಕೂ ನೀವು ಬೆಲೆ ಕಟ್ಟಬೇಕಾಗತ್ತೆ, ನಾವು ಬಿಡಲಿಕ್ಕಿಲ್ಲ ಅಂತ ಹೇಳಿದ್ರು. ಅವರು ಮನೆ ಒಳಗಡೆ ನುಗ್ಗಿ ನಾವು ಇವತ್ತು ಹೊಡೆದಿದ್ದೀವಿ. ಸೊ ಅದಕ್ಕೆ ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಇಸ್ ಅನ್ ಈಕ್ವಲ್ ರಿಯಾಕ್ಷನ್. ಸೊ ಹಾಗಾಗಿ ಅವರು ಕೂಡ ಏನಾದರೂ ಮಾಡಬೇಕು. ಯಾಕಂದರೆ ಅಲ್ಲಿ ಕೂಡ ಜನತೆ ಏನಿದ್ದಾರೆ, ಪಾಕಿಸ್ತಾನದ ಜನತೆ ಕೂಡ ಯಾರೂ ಯುದ್ಧ ಬಯಸ್ತಾ ಇಲ್ಲ ಹೇಳಬೇಕಂದ್ರೆ. ಬಟ್ ಅವ್ರಿಗೆ ಪ್ರೆಷರ್ ಇದೆ, ಪೊಲಿಟಿಕಲ್ ಪ್ರೆಷರ್ ಆಗಲಿ ಬೇರೆ ಪ್ರೆಷರ್ ಆಗಲಿ ಅವ್ರಿಗೆ ಜಾಸ್ತಿ ಇದೆ. ಹಾಗಾಗಿ ಅವ್ರು ಬೇರೆ ಏನಾದರೂ ಮಾಡೋಣ ಅನ್ನೋ ರೀತಿಯಲ್ಲಿ ಅವರು ನಮಗೆ ಇದು ಮಾಡ್ತಿದ್ದಾರೆ. ಬಟ್ ವಾಟ್ ಎವರ್ ಇಟ್ ಈಸ್, ವಿ ಆರ್ ಆಲ್ ಸೆಟ್. ನಾವು ರೆಡಿ ಇದ್ದೀವಿ ಇವತ್ತಿನ ದಿನ. ಅವ್ರ ಹತ್ರ F-16 ಇದ್ರೆ, ನಮ್ಮ ಹತ್ರ ಮಿರಾಜ್ ಇದೆ. ಸೊ ವಿ ಆರ್ ಆಲ್ ಸೆಟ್. ಅವರು ಏನೀಗ ನಮ್ಮ ಪೋಸ್ಟ್ ಈಗ ಪೂಂಚಲ್ಲಾಗಲಿ ಕೃಷ್ಣಘಾಟಲ್ಲಾಗಲಿ ಏನು ಬರ್ತಿದ್ದಾರೆ, ಸೊ ಅವ್ರನ್ನ ಹಿಂದೆ ನಾವು ಹಿಮ್ಮೆಟ್ಟಿಸಿ ಓಡಿಸ್ತಾ ಇದ್ದೀವಿ ಅವ್ರನ್ನ. ಅಷ್ಟು ಸುಲಭವಾಗಿ ಈಗ ಒಳಗಡೆ ಎಂಟ್ರ್ ಆಗೋಕ್ಕಾಗಲ್ಲ. ನಮ್ಮ ಏರ್ ಸ್ಪೇಸ್ ಒಳಗಡೆ ಅವ್ರು ಬರ್ಲಿಕ್ಕೆ ಆಗಲ್ಲ. ನಾವು ವಿ ಆರ್ ಆಲ್ ಸೆಟ್. ಯಾಕಂದರೆ ಪೈಲಟಿಂಗ್ ವೆಹಿಕಲ್ಸ್ ಆಲ್ರೆಡಿ ರೆಡಿ ಇದೆ. ಗ್ರೌಂಡ್ ಫೋರ್ಸ್ ಆಗಲಿ, ಏರ್ ಫೋರ್ಸ್ ಆಗಲಿ, ನೇವಲ್ ಬೇಸ್ ಆಗಲಿ ಎಲ್ಲ ಹೈ ಅಲರ್ಟಲ್ಲಿದೆ. ಅಷ್ಟು ಸುಲಭವಾಗಿ ಭಾರತ ದೇಶದ ಮೇಲೆ ಅಟ್ಯಾಕ್ ಮಾಡಿ ಭಾರತನ ಹಿಮ್ಮೆಟ್ಟಿಸೋದು ಅದು ಕನಸಿನ ಮಾತು. ಯಾಕಂದರೆ ಭಾರತ ತುಂಬ ಸ್ಟ್ರಾಂಗ್ ಆಗಿದೆ. ಈಗಾಗಲೇ 2-3 ಬಾರಿ ಅವ್ರಿಗೆ ಉತ್ತರ ಕೊಟ್ಟಿದ್ದೀವಿ. ಕಾರ್ಗಿಲ್ಲಲ್ಲೇ ಪಾಠ ಕಲ್ತರು ಅಂದ್ಕೊಂಡ್ವಿ, ಇನ್ನು ಕಲ್ತಿಲ್ಲ. ಈಗೇನಾದರೂ ಯುದ್ಧದ ಪರಿಸ್ಥಿತಿ ಅವ್ರು ನಿರ್ಮಾಣ ಮಾಡಿದ್ರೆ ಖಂಡಿತವಾಗೂ ಪಾಕಿಸ್ತಾನ ಅಂತೂ ಇರಲ್ಲ, ಅದಂತೂ ನಿಶ್ಚಿತ. ಓಕೆ, ಶಶಾಂಕ್ ಹೇಳೋ ಹಾಗೆ ಸರ್, ನಾವು ಮೆಂಟಲಿ ಆ್ಯಂಡ್ ಟೆಕ್ನಿಕಲಿ ಇಷ್ಟು ಸ್ಟ್ರಾಂಗ್ ಇದ್ದೀವಿ, ನಾವು ಸೋಲೋ ಮಾತೇ ಇಲ್ಲ, ಸೋಲ್ಸೋದೆ ಅವ್ರನ್ನ ಇನ್ನಿಲ್ದಂಗೆ ಮಾಡಿಬಿಡ್ಬಹುದು ಅನ್ನುವಂಥ ಪರಿಸ್ಥಿತಿ ಇದ್ರೂ ಕೂಡ ಯಾಕೆ ಈ ಕ್ವಾಟ್ಲೆ ಕೊಡ್ತಾ ಇರೋದು ಇವರು? ಅದೇ ಇವ್ರು ಹೇಳಿದಾಗೆ ದೇರ್ ಇಸ್ ಆಲ್ವೇಸ್ ಸಮ್ action should be taken from them also. They are answerable for those things. Okay. To their people or to the army or to the people, they are answerable. ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ರೆ ಆಗೋದಿಲ್ಲ ಯಾವುದು. Because it's a country, they are also having some defense and we are also having defense. ಏನಾರ ಒಂದು ಏಟು ಕೊಟ್ಟಿದ್ದಕ್ಕೆ ನಾವೇನು ಮಾಡಿದ್ವಿ, ನೀವೇನು ಮಾಡಿದ್ರಿ ಅಂತ ಕೇಳೋದಕ್ಕೆ ಅವರು ಕೂಡ ಉತ್ತರ ಹೇಳಲೇಬೇಕು. ಸೊ ಉತ್ತರ ಹೇಳೋ ರೀತಿ ನೀತಿ ಬೇರೆ ಇರುತ್ತೆ. ಬರೀ ಸುಳ್ಳು, ಇಂಥ ಯಾವ್ದಾದ್ರು ಒಂದು ದೇಶ ಸುಳ್ಳು ಹೇಳೋಕೆ ಬದುಕೊಂಡಿದೆ ಅಂತಂದ್ರೆ ಅದು ಪಾಕಿಸ್ತಾನನೇ. ಅದು ಮಾಡಲಿಕ್ಕೆ ಬೇಕಾಗುತ್ತೆ. ವಾಟ್ ಎವರ್ ದೇ ಹ್ಯಾವ್ ಡನ್. ಇವಾಗ ಏನು ನಾನು ಆ್ಯಕ್ಷನ್ ತೊಗೊಂಡಿಲ್ಲಪ್ಪ, ಈಕ್ವಲ್ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದಮೇಲೆ ವೈ ಅಂತಂದರೆ ಈ ಥರ ಏನು ಮಾಡಿದ್ದೀವಿ ನಾವು, ಅದು ಅಲ್ಲಿ ತೊಗೊಂಡು ಬಂದುಬಿಟ್ಟಿದ್ದೀವಿ, ಅವನ್ನ ವಿ ಹ್ಯಾವ್ ಆಲ್ರೆಡಿ ಅರೆಸ್ಟೆಡ್ ದೆಮ್ ಅಂಡ್ ಆಲ್ ದಿಸ್ ಥಿಂಗ್ಸ್ ದೇ ಆರ್ ಟೆಲಿಂಗ್. ಈಗ ಇವಾಗ ಸ್ವಲ್ಪ ಮುಂಚೆ ಆದಂಗೆ whenever somebody is missing from our side, within a matter of 5 or 10 minutes or within half an hour, we will come to know. Because when the operation ಕಳಿಸಿರ್ತೀವಿ, ಇದನ್ನು ಒಂದು ಟಾಸ್ಕ್ ಕೊಟ್ಬಿಟ್ಟು the operation is there. For that time is also fixed. Okay. Within 15 minutes you have to finish this and you have to come back. Within that time, if they do not come, there is a grace time also. They will wait for that one, and then they will come to know what has happened. 1 second sir, ಕಂಟಿನ್ಯೂ ಮಾಡುವಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಓಕೆ, ಇದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ. ಭಾರತ ಪಾಕಿಸ್ತಾನ ಕುರಿತು ಯಾವುದೇ ಸುದ್ದಿಗಳಿಗೆ ಪ್ರತಿಕ್ರಿಯೆ ಕೊಡದಂತೆ ಸೂಚನೆಯನ್ನ ಕೊಡಲಾಗಿದ್ದು, ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದ ಬಳಿಕವಷ್ಟೇ ಪ್ರತಿಕ್ರಿಯೆಗೆ ಕಾಂಗ್ರೆಸ್ನಿಂದ ನಿರ್ದೇಶನವನ್ನ ಮಾಡಿಕೊಳ್ಳಲಾಗಿದೆ. ಅಧಿಕೃತ ಮಾಹಿತಿ ಹೊರತಾಗಿ ಯಾವ ಸ್ಟೇಟ್ಮೆಂಟ್ ಅನ್ನು ಕಾಂಗ್ರೆಸ್ ಕೊಡೋದಿಲ್ಲ ಅನ್ನುವಂತಹ ಜೊತೆಗೆ ಅವರ ಎಲ್ಲಾ ಕಾಂಗ್ರೆಸ್ ನಾಯಕರಿಗೂ ಕೂಡ ಈ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದರಷ್ಟೇ ಪ್ರತಿಕ್ರಿಯೆಯನ್ನ ಕೊಡಿ ಅನ್ನೋದಾಗಿ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಆಗಿದೆ. ಅವರು ಈ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಓಕೆ ಸರ್, ಸರ್ಕಾರದಿಂದ ಯಾವಾಗ ಮಾಹಿತಿ ಬರುತ್ತೆ, ಬಿಕಾಸ್ ಸರ್ಕಾರದಿಂದ ಮಾಹಿತಿ ಬರೋದು ಯಾವಾಗಲೂ ವಿತ್ ಪ್ರೂಫ್ ಬರುತ್ತೆ. ಹೌದು, ಬಿಕಾಸ್ ದೇ ವಿಲ್ ಟೇಕ್ ಆಲ್ ದಿ ಸ್ಟಾಕ್ ಆಫ್ ದಿ ಸಿಚುಯೇಷನ್ ಅಂಡ್ ದೆನ್ ಓನ್ಲಿ ದೇ ವಿಲ್
ಅನೌನ್ಸ್ ಇಟ್ ಟಿಲ್ ದಟ್ ಒನ್ ದೇ ವಿಲ್ ನಾಟ್ ಡೂ ದಟ್ ಒನ್. ಅದು ಬಂದ ಮೇಲೆ ಈ ಅದರ್ ಪಾರ್ಟೀಸ್ ದೇ ಶುಡ್ ಟೇಕ್ ಅಪ್ ವಾಟ್ ಎವರ್ ದಿ ಆಕ್ಷನ್ ದೇ ಹ್ಯಾವ್ ಟು ಟೇಕ್ ಇನ್ ದಟ್ ಒನ್, ವೆದರ್ ಟು ಸೇ ವೆದರ್ ಇಟ್ ಇಸ್ ಫೇಕ್ ಆರ್ ಕರೆಕ್ಟ್ ಅಂಡ್ ಆಲ್ ದಿಸ್ ಥಿಂಗ್. ಕೆಲವರು ಹೇಳ್ತಾರೆ ಇಟ್ ಇಸ್ ಫೇಕ್, ನ್ಯೂಸ್ ಹೇಳ್ತಿದ್ರೆ ಅದೆಲ್ಲ ಬೇರೆ ವಿಷಯ. ದಟ್ಸ್ ಆಲ್ ಪೊಲಿಟಿಕಲ್ ಇಶ್ಯೂ, ವಿ ಶುಡ್ ನಾಟ್ ಎಂಟರ್ ಇನ್ ಟು ದಟ್ ಒನ್. ಸೊ ನಾವು ಪ್ರಾಕ್ಟಿಕಲಿ ಇಲ್ಲಿ ತಗೊಂಡಾಗ ವಾಟ್ ಎವರ್ ದ ಆಕ್ಷನ್ ಇಸ್ ಗೋಯಿಂಗ್ ಆನ್ ನಾವು ಸುಳ್ಳು ಹೇಳೋದು ಬೇಕಾಗಿಲ್ಲ. ವಿ ನೋ ಅವರ್ ಸ್ಟ್ರೆಂತ್, ವಾಟ್ ಆರ್ ವಿ ನೋ ದಟ್ ಒನ್. ಅವ್ರು ಹೇಳಬೇಕಾದ್ರೆ ಖಂಡಿತವಾಗ್ಲೂ ಓಪನ್ ಆಗಿ ಗೊತ್ತಾಗ್ಬಿಡುತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಸೊ ವಾಟ್ ಎವರ್ ದೇ ಆರ್ ಟೆಲಿಂಗ್ ಇಟ್ಸ್ ನಥಿಂಗ್ ಬಟ್ ಎ ಲೈ. ಅದನ್ನು ಪ್ರೂಫ್ ತಗೊಂಡು ಇವಾಗ ಸರ್ಕಾರ ಇನ್ನೇನು ಅನೌನ್ಸ್ ಮಾಡ್ತಾರೆ ವೆದರ್ ಇಟ್ಸ್ ಕರೆಕ್ಟ್ ಆರ್ ನಾಟ್ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ದಟ್ ಇಸ್ ಮೈ ಆನ್ಸರ್ ಫಾರ್ ಯುವರ್ ಕ್ವಶನ್. ಸರ್, ಈಗ ಭಾಸ್ಕರ್ ಸರ್, ಅವರು ಎಲ್ಲ ವಿಚಾರಗಳಲ್ಲೂ ನಡೆದಿದೆ ಅನ್ನೋದಕ್ಕೆ ಸಾಕ್ಷ್ಯಗಳನ್ನ ಇಟ್ಟಾಗ್ಲೂ ಕೂಡ ಅದನ್ನ ನಿರಾಕರಿಸುವ ಮೂಲಕ ಇದು ಸುಳ್ಳು ಸುಳ್ಳು ಅಂತ ಹೇಳ್ಕೊಂಡು ಬಂದ್ರು. ಈಗ ಇದಕ್ಕೇನಾದ್ರೂ ಸಾಕ್ಷ್ಯ ಇದೆಯಾ? ಆ ದಾಳಿಗೆ ಏನಾದ್ರೂ ಸಾಕ್ಷ್ಯ ಇದೆಯಾ? ಈ ದಾಳಿಗೆ ಏನಾದ್ರೂ ಸಾಕ್ಷ್ಯ ಇದೆಯಾ? ಹೀಗೆ ಸಾಕ್ಷ್ಯಗಳನ್ನೇ ಒಂದ್ ಸೆಕೆಂಡ್ ಮಾತಾಡ್ತೀನಿ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧೋನ್ಮಾದ ಸ್ಥಿತಿ ನಿರ್ಮಾಣವಾಗಿದೆಯಾ? ಇತ್ತ ಚುನಾವಣಾ ಪ್ರಚಾರ ಸಿದ್ಧತೆಯಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದಾರೆ. ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ನಡೀತಾ ಇರುವಂತಹ ರ್ಯಾಲಿಯಲ್ಲಿ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದು, ಭಾರತ ಪಾಕಿಸ್ತಾನದ ನಡುವೆ ಯುದ್ಧೋನ್ಮಾದದ ಸ್ಥಿತಿ ಇದ್ರೆ ಈ ಕಡೆಯಲ್ಲಿ ಚುನಾವಣಾ ಪ್ರಚಾರ, ಚುನಾವಣಾ ಮೀಟಿಂಗ್ ಇತ್ಯಾದಿ ಕಾರ್ಯಗಳಲ್ಲಿ ಬಿಜೆಪಿ ತೊಡಕೊಂಡಿದೆ. ಅದರಲ್ಲಿ ರಾಜನಾಥ್ ಸಿಂಗ್ ಅವರ ಒಂದು ಸ್ಟೇಟ್ಮೆಂಟ್ ಇದು. ಛತ್ತೀಸ್ಗಢದ ಬಿಲಾಸ್ಪುರ್ನಲ್ಲಿ ನಡೀತಾ ಇರುವಂತಹ ರ್ಯಾಲಿಯಲ್ಲಿ ಅವರು ಭಾಗಿಯಾಗೋ ಮೂಲಕವಾಗಿ ಗೃಹ ಸಚಿವರು ಅದರಲ್ಲೂ ಕೂಡ ಅವರು ಹೇಳಿ ಕೇಳಿ ಇಲ್ಲ ಆಗ್ತಾ ಇರುವಂತಹ ಪರಿಸ್ಥಿತಿಗಳು ಯುದ್ಧೋನ್ಮಾದ ಪರಿಸ್ಥಿತಿ ನಿರ್ಮಾಣವಾಗಿದೆ, ಆ ಕಡೆಯಿಂದ ಪಾಕಿಸ್ತಾನ ಯಾವ ನಿಲುವನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ಒಂದು ಆತಂಕ, ಅದರ ಜೊತೆಗೆ ಅದನ್ನ ಫೇಸ್ ಮಾಡುವಂತಹ ಚಾಲೆಂಜ್, ಇದರ ಮಧ್ಯೆ ಚುನಾವಣಾ ಪ್ರಚಾರ, ರ್ಯಾಲಿ, ಮತ್ತೊಂದು ಮಗದೊಂದು ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇರುವಂತಹ ವಿಚಾರ ಇದು. ಓಕೆ, ಅಂದ್ರೆ ಚುನಾವಣಾ ಪ್ರಚಾರ ಬೇರೆ, ಈ ಯುದ್ಧೋನ್ಮಾದ ಸ್ಥಿತಿ ನಿರ್ಮಾಣವಾಗಿರೋದು ಬೇರೆ, ದೇಶದ ಹಿತರಕ್ಷಣೆ ಬೇರೆ, ಎರಡನ್ನೂ ಸೆಪರೇಟ್ ಆಗಿ ನೋಡ್ಬೇಕಾ? ಅಥವಾ ಗೃಹ ಸಚಿವರಾಗಿದ್ಕೊಂಡು ಅವರು ಕೇವಲ ಇದರ ವಿಚಾರವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾ? ಯಾಕಂದ್ರೆ ಜನ ಕೇಳ್ತಾ ಇದ್ದಾರೆ ಈ ವಿಷಯವಾಗಿ, ಅವರಷ್ಟಕ್ಕೆ ಅವರು ಚುನಾವಣಾ ಪ್ರಚಾರದಲ್ಲಿ ಹೋಗೋದು ಎಷ್ಟು ಸರಿ ಇಂಥ ಸಂದರ್ಭದಲ್ಲಿ ಅಂತ. ಇಲ್ಲ, ನಮ್ಮ ದೇಶದ ಒಂದು ಸ್ಪೆಷಾಲಿಟಿ ಅಂದ್ರೆ ಡೆಮಾಕ್ರಸಿ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಎಲೆಕ್ಷನ್ 2-3 ತಿಂಗಳಲ್ಲೇ ಇದೆ. ಅವ್ರು ಬರೀ ಈ ಕಡೆ ಅಂದ್ರೆ ಅಲ್ಲಿಗೆ ಬೇರೆ ಹೋಗಿ ಅದಕ್ಕೂ ಆಡ್ಕೋಬಹುದು. ಅಂದ್ರೆ ಅವರು ಯುದ್ಧನ ರಾಜಕೀಯಕ್ಕೆ ಉಪಯೋಗಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾ ಇದಾರೆ, ಅವರು ನಾರ್ಮಲ್ ಆಗಿದ್ರು ಅದು ನಡೀತಾ ಇತ್ತು. ಈಗ ನಮ್ ನಾರ್ಮಲ್ ಆಗಿದೆ, ಅದು ಕಾನ್ಫಿಡೆನ್ಸ್ ತೋರಿಸುತ್ತೆ ನಮಗೆ. ನಮ್ಮ ದೇಶದ ನಮ್ಮ ಸರ್ಕಾರದ ಒಂದು ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಅದಕ್ಕೆ ಈಗ ಭಾಸ್ಕರ್ ಅವ್ರಿಗೆ ನಾವು ಡೆಲಿಗೇಟ್ ಮಾಡಿದೀವಿ ಅಂದ್ರೆ ಈ ಏರ್ ಸ್ಟ್ರಿಪ್ ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಅದು ಸೇಫ್ ಆಗಿ ಡಿಫೆಂಡ್ ನಮ್ಮೇಲೆ ಅವ್ರಿಗೆ ನಂಬಿಕೆ ಇದೆ, ಅದನ್ನ ನಾವು ಮೆಚ್ಕೋಬೇಕು. ನಮ್ಮ ಸರ್ಕಾರಕ್ಕೆ ನಮ್ಮ ವಾಯುಪಡೆಗಳ ಮೇಲೆ, ಸೇನಾ ಪಡೆಗಳ ಮೇಲೆ ಬೇಕಾಗಿರೋ ಕಾನ್ಫಿಡೆನ್ಸ್ ಇದೆ. ನೀವು ಅದ್ ನೋಡ್ಕೊಳ್ಳಿ, ನಾವು ಚುನಾವಣೆ ನಡೆಯುತ್ತೆ ಅಂದ್ರೆ ಮುಂದೇನು ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಅದನ್ನ ನಾವು ಜನತೆ ಮೆಚ್ಕೋಬೇಕಾಗುತ್ತೆ. ಭಾಸ್ಕರ್ ಸರ್, ಈಗ ನಿನ್ನೆ ಅಷ್ಟೇ 72 ಗಂಟೆಯಲ್ಲಿ ಏನಾಗ್ಬಿಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈ 72 ಗಂಟೆಗೂ ಅವಕಾಶ ಕೊಟ್ಟಿಲ್ಲ ಅವರು. ಅಲ್ಲಲ್ಲಿ ಸಣ್ಣ ಸಣ್ಣ ಕೀಟ್ಲೆ ಮಾಡೋ ಕೆಲಸಗಳನ್ನ ಶುರು ಮಾಡ್ಕೊಂಡ್ರು. ನಾನು 10 ದಿವಸದಿಂದ ನಮ್ಮ ಜನಕ್ಕೆ ಇದು ಹೇಳ್ತಾ ಇದ್ದೆ, ಅವ್ರು ಅಟ್ಯಾಕ್ ಮಾಡಿದ್ದಾರೆ, ಬಟ್ ನಾವು ನೀಜರ್ ಕಾಪರೇಷನ್ ಮಾಡಬಾರ್ದು, ನೀಜರ್ ರೆಸ್ಪಾನ್ಸ್ ಅಂದ್ರೆ ಗಡಿಬಿಡಿ ಮಾಡೋದು. ಈಗ ಅವ್ರಿಗೆ ಗಡಿಬಿಡಿ ಆಗ್ಬಿಟ್ಟಿದೆ. ಅದು ಆಗ್ಲೇನು ಹೇಳ್ತಾ ಇದೆ, ಅವ್ರು ಈಗ ಏನೇ ಮಾಡಿದ್ರು ಬುದ್ಧಿಮಟ್ಟ ಅಂತಾರೆ, ಅದು ಈಗ ಗಡಿಬಿಡಿ ಅಷ್ಟೇ. ಇದು ಕ್ಯಾಲ್ಕುಲೇಟೆಡ್ ಪ್ಲಾನ್ಡ್ ಇದಲ್ಲ. ಅವರು ಗಡಿಬಿಡಿ ಈಗ ನೆನ್ನೆ ಬಂದ್ಬಿಟ್ಟು ಇಮ್ರಾನ್ ಖಾನ್ ಶೇಮ್ ಅಂದಾಗ ಅವರು ತಾಳ್ಮೆಯಿಂದ ಇರಿ ಅಂತ ಹೇಳೋಷ್ಟು ಇದ್ರ. ಯಾಕಂದ್ರೆ ಈಸ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ಆತನಿಗೆ ಎಕ್ಸ್ಪೀರಿಯನ್ಸು ಇಲ್ಲ, ಆತನಿಗೆ ಕಂಟ್ರೋಲು ಇಲ್ಲ. ಅಲ್ಲಿನ ಪ್ರೈಮ್ ಮಿನಿಸ್ಟರ್ಗೆ, ಇಲ್ಲಿನ ಪ್ರೈಮ್ ಮಿನಿಸ್ಟರ್ಗೆ, ಇಲ್ಲಿನ ಸರ್ಕಾರಕ್ಕೆ ಕಾನ್ಫಿಡೆನ್ಸ್ ನಮ್ಮ ಸಿಸ್ಟಮ್ ಮೇಲೆ ಅಂದ್ರೆ ನಮ್ಮ ಡಿಫೆನ್ಸ್ ಫೋರ್ಸಸ್ ಮೇಲೆ ಕಾನ್ಫಿಡೆನ್ಸ್ ಇದೆ. ನಾವು ಬರೀ ಅವ್ರಿಗೆ ಗೋ ಹೆಡ್ ಅಂತ ನಾವು ಫ್ರೀಡಮ್ ಕೊಟ್ರೆ ಅವರು ಮಾಡ್ತಾರೆ ಅನ್ನೋದೊಂದು ಗೊತ್ತಿದೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಇನ್ನೊಂದು ಮಿನಿಸ್ಟ್ರಿ ಹ್ಯಾಂಡಲ್ ಮಾಡುತ್ತೆ. ಡಿಫೆನ್ಸ್ನವರು ಡಿಫೆನ್ಸ್ ಮಾಡ್ತಾರೆ, ಎಕ್ಸ್ಟರ್ನಲ್ ಮಾಡ್ತಾರೆ. ಅದರಿಂದ ನಮ್ಮ ಸರ್ಕಾರಕ್ಕೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಅಲ್ಲಿ ಕಾಣಿಸುತ್ತೆ. ಅಲ್ಲೇನಾಗಿದೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಯಾರೋ, ಮಿಲಿಟರಿ ಯಾರು, ಎಲ್ಲ ಒಂದೊಂದು ಕಂಟ್ರೋಲ್, ಒಂದೊಂದು ಡೈರೆಕ್ಷನ್ ಅದು. ಅದರಿಂದ ಪಾಕಿಸ್ತಾನದ ಸ್ಥಿತಿನೇ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಅನ್ನೋ ಒಂದು ಸಂದೇಶಗಳು ಕೊಟ್ರೆ ಆಯ್ತು. ಅವರೇ ನಿಂತ್ಕೊಂಡು ಹಿಂಗೋಗಿ ಹಂಗೋಗಿ ಅಂತ ಏನು ಗೈಡ್ ಮಾಡೋ ಅವಶ್ಯಕತೆ ಇಲ್ಲ. ದಟ್ ಇಸ್ ದೇ ಡಿಪೆಂಡ್ ಆನ್ ಅವರ್ ಕಾಂಪಿಟೆನ್ಸ್. ದೇರ್ ಮಿಲಿಟರಿ ಸೇಸ್ ನಿಮಗೆ
ಪ್ರೈಮ್ ಮಿನಿಸ್ಟರ್ ತಾನೆ ನಾನು ಹೇಳ್ದಂಗೆ ಮಾಡು ಅಂದ್ರೆ ಎವ್ರಿಥಿಂಗ್ ಇಸ್ ಅಂಡರ್ ಒನ್ ಕಂಟ್ರೋಲ್ ಇಸ್ ಆಸ್ ಗುಡ್ ಆಸ್ ಹಿಡನ್ ಡಿಕ್ಟೇಟರ್ಶಿಪ್, ವರ್ಚುವಲ್ ಡಿಕ್ಟೇಟರ್ಶಿಪ್ ಅಂತ ಹೇಳುವ ಅಲ್ಲಿ. ಗ್ರೇಟ್ ಎಸ್ ಸರ್ ಪ್ಲೀಸ್. In a war, always it is taken like this. See, always a major operation will not be there. ಓಕೆ For doing a major operation, it requires time. ಇವಾಗ ವಾರ್ ನಡೀತಾ ಇದ್ರು ಕೂಡ ಅಲ್ಲಿ ಇಟ್ ಇಸ್ ಗೋಯಿಂಗ್ ಆನ್, ಇವಾಗೆಲ್ಲ ಆಗ್ತಾ ಇದೆಯಲ್ಲ, ಅವ್ರು ಇಲ್ಲಿ ಬಂದಿದ್ರು, ಒಂದು ಬಾಂಗ್ ಹೋದ್ರು, ದೋಸ್ ಆರ್ ನಾಟ್ ದಿ ಮೇಜರ್ ಆಪರೇಷನ್ಸ್. ಓಕೆ ದೇ ಆರ್ ಆಲ್ ರೆಗ್ಯುಲರ್, ನಡೀತಾನೆ ಇರುತ್ತೆ. ಇದು ಗುಂಡಿನ ಚಕಮಕಿ ನಡೀತಾನೆ ಇರುತ್ತೆ. ಇಟ್ಸ್ ಎ ಡೈಲಿ ಬಿಸ್ನೆಸ್ ದೇರ್ ಆಕ್ಚುಲಿ, ಅಂಡ್ ದಿ ಬಾರ್ಡರ್ಸ್ ದೇ ವಿಲ್ ಕಮ್ ಟು ನೋ ದಟ್. ಇದು ಮೇಜರ್ ಆಪರೇಷನ್ಸ್ ಆಗಬೇಕಾದ್ರೆ ಮೊನ್ನೆ ಆಯ್ತಲ್ಲ ಸ್ಟ್ರೈಕ್, ಅದು ಮೇಜರ್ ಆಪರೇಷನ್. ಆ ಥರದ್ದೇನೆ ಇಲ್ಲಿಂದ ಒಂದು 12 or 13 ವಾರ್ ಪ್ಲೇನ್ಸ್ ದೇ ಗೋ ಅಂಡ್ ಬಂಬಾರ್ಡ್ ಇನ್ಸೈಡ್ ದಿ ಪಾಕಿಸ್ತಾನ್, ಇನ್ಸೈಡ್ ದಿ ಪಾಕಿಸ್ತಾನ್ ಇನ್ ಮೇಜರ್ ಪಾರ್ಟ್ಸ್ ಆಫ್ ದಟ್ ಈಸ್ ದೋಸ್ ಆರ್ ದಿ ಮೇಜರ್ ಆಪರೇಷನ್ಸ್. ಅದಾಗಬೇಕಾದ್ರೆ ದೇ ಹ್ಯಾವ್ ಟು ಪ್ಲಾನ್ ವೆರಿ ವೆಲ್. ದಟ್ ಟೇಕ್ಸ್ ಲಿಟಲ್ ಟೈಮ್. ಅವರು ಬಂದು 3 ವಿಮಾನ ಒಳಗಡೆ ಬಂದ್ಬಿಡ್ತು, ನಮ್ಮ 4 ವಿಮಾನ ತಗೊಂಡೋಗ್ತೀವಿ ತಕ್ಷಣ, ದಟ್ ಇಸ್ ನಾಟ್ ದಿ ಕರೆಕ್ಟ್ ಥಿಂಗ್. ಮೇಜರ್ ಆಪರೇಷನ್ಸ್ ಆಲ್ವೇಸ್ ಇಟ್ ಇಸ್ ಡನ್ ವಿತ್ ಎ ವೆಲ್ ಪ್ಲಾನಿಂಗ್. ಓಕೆ Otherwise, they do not do that one. ಸೊ ಅಂಡ್ That you ಪ್ಲಾನಿಂಗ್ cannot ಜೊತೆಗೆ expect ಆ immediate. ಟೆಸ್ಟ್ ಕೂಡ ಆಗ್ಬೇಕಾಗುತ್ತೆ. ಹೌದು. ನಾವು ಸುಮ್ಮನೆ ಹೋಗ್ಬಿಡಕ್ಕಾಗಲ್ಲ, ಏಕಾಏಕಿ ಈ ರೋಟ್ ಹೋಗ್ತೀವಿ ಆ route- ಅದನ್ನು ಸಹಿತ ನಿನ್ನೆ ಆಗಿದ್ದು ಸಹಿತ ನಾವು ಮೇಜರ್ ಅಂತ ನಾವು It is not a major at all. ಅಲ್ಲ ಸರ್, 300 ಚಿಲ್ಲರೆ ಜನರನ್ನ ಉಗ್ರನ್ನ ಹೊಡೆದ್ಬಿಟ್ಟು ಬಂದಿದೀವಿ ಅಂದ್ರೆ ಅದು ಮೇಜರ್ ಅಲ್ವಾ? ನೋಡಿ, ನಾವು ಹೇಳೋದ್ರಲ್ಲೂ ಇದೆ, ಅವರು ಸಿಕ್ಕದಕ್ಕೆ ಸುಳ್ಳು ಹೇಳ್ತಾರೆ, ಅವ್ರದ್ದಾಯ್ತು. ನಾವು ಎಷ್ಟು ಬುದ್ಧಿವಂತಿಕೆಯಿಂದ ನಾವು ಸ್ಟೆಪ್ ಇಟ್ಟಿದೀವಿ ಅಂತಂದ್ರೆ, ನಿನ್ನೆಯಿಂದ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಅಥವಾ ಆರ್ಮಿಯಿಂದ ಅಥವಾ ಏರ್ ಫೋರ್ಸ್ ಇಂದ ಯಾವ್ದು ಸ್ಟೇಟ್ಮೆಂಟ್ಸ್ ಇಲ್ಲ. ಕರೆಕ್ಟ್, ಹೌದು. ಸ್ಟೇಟ್ಮೆಂಟ್ ಬಂದಿರೋದು ಯಾರು? ಎಕ್ಸ್ಟರ್ನಲ್ ಮಿನಿಸ್ಟ್ರಿ, ಹೌದು. ಅವರ ಸೆಕ್ರೆಟರಿ. ಇದು ಯಾಕೆ ಹಾಗೆ ಎಲ್ಲರೂ ಕೂಡ ಸೇನೆ ಹೀಗಾಗಿದೆ ಅನ್ನೋದನ್ನ ಅದನ್ನ ಪ್ರಕಟಣೆ ಮಾಡ್ತಾ ಇಲ್ಲ ಯಾಕೆ? ಪ್ರಕಟಣೆ ಅದನ್ನೇ ಬುದ್ಧಿವಂತಿಕೆ. ಚಾಣಕ್ಯರಲ್ಲಿ ಚಾಣಕ್ಯ ಅಂತ ನಾನು ಹೇಳಿದೆ. ಓಕೆ, ನಮ್ಮ ಪ್ರೈಮ್ ಆ ಸೀಕ್ರೆಟ್ಸ್ ನ ರಿವೀಲ್ ಮಾಡಬಾರದು. ಅದೊಂದೇ ಅಲ್ಲ, ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಸ್ಟೇಟ್ಮೆಂಟ್ ಬಂತು ಅಂದ್ರೆ ಅಫಿಷಿಯಲ್ ಆಗಿ, ಇಟ್ಸ್ ಆಸ್ ಗುಡ್ ಆಸ್ ಅ ಆಪರೇಷನ್, ಮೀನ್ಸ್ ಆಸ್ ಗುಡ್ ಆಸ್ ಅ ಬ್ಯಾಟಲ್. ನಾವು ಇನ್ನೂ ಬ್ಯಾಟಲ್ ಅಂತ ಡಿಕ್ಲೇರ್ ಮಾಡಿಲ್ಲ. ಬ್ಯಾಟಲ್ ಆಗೋದು ಯಾರ ಮಧ್ಯೆ? ಒಂದ್ ಆರ್ಮಿಯಿಂದ ಇನ್ನೊಂದು ಆರ್ಮಿ, ಒಂದ್ ಏರ್ ಫೋರ್ಸ್ ಇಂದ ಇನ್ನೊಂದು ಏರ್ ಫೋರ್ಸ್. ಅದು ನಮ್ಮ ಬುದ್ಧಿವಂತಿಕೆ ಅಂತ ಹೇಳ್ಕೋಬೇಕು. ದಟ್ ವಿ ಹ್ಯಾವ್ ಟು ಬಿ ಕಾನ್ಫಿಡೆಂಟ್ ದಟ್ ಎಸ್ ಅವರ್ ಗವರ್ಮೆಂಟ್ ಇಸ್ ಡೂಯಿಂಗ್ ದ ರೈಟ್ ಥಿಂಗ್, ನಾಟ್ ಮೇಕಿಂಗ್ ಭಾಸ್ಕರ್ ಟು ಗಿವ್ ಅ ಸ್ಟೇಟ್ಮೆಂಟ್, being a service right. Only the external affairs is giving the statement. It is international relationships. ಓಕೆ ಸರ್, ಮತ್ತೆ ನಮ್ಮ ಚರ್ಚೆ ಮುಂದುವರಿಯುತ್ತೆ. ಮಂಗಳೂರಿನಲ್ಲಿರುವಂತಹ ಅತಿಥಿಯನ್ನು ಮಾತಾಡ್ಸೋಣ. ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ. ಕಾಯ್ತಾ ಇರಿ. ಇದು ನಮ್ಮೆಲ್ಲರ ಮಾನಸಿಕವಾಗಿ ನಾವು ಯುದ್ಧ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತೀವಿ, ಆದ್ರೆ ಯುದ್ಧ ಅಷ್ಟು ಸುಲಭವಲ್ಲ. ಯುದ್ಧಕ್ಕೆ ಅವರು ಕೂಡ ರೆಡಿ ಇಲ್ಲ ಅನ್ನೋದು ಮುಖ್ಯವಾಗಿರುವಂತಹ ವಿಚಾರ. ಇನ್ನು ಮಂಗಳೂರಿನಿಂದ ನಮ್ಮ ಜೊತೆಗೆ ಬ್ರಿಗೇಡಿಯರ್ ಆಯನ್ ರೈ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಯಾವುದೇ ಕಾರಣಕ್ಕೂ ಭಯೋತ್ಪಾದನೆಗೆ ನೀವು ಕುಮ್ಮಕ್ಕನ್ನ ಕೊಡಬೇಡಿ ಅಂತ ರಷ್ಯಾ ಮತ್ತು ಚೀನಾ ಜಂಟಿ ಪ್ರಕಟಣೆಯನ್ನ ಕೊಡುತ್ತೆ. ಅಂದ್ರೆ ಇದು ನಮ್ಮ ಭಾರತ ರಾಜತಾಂತ್ರಿಕಕ್ಕೆ ಸಿಕ್ಕಂತಹ ಒಂದು ಜಯ ಅಂತ ನಾವು ಭಾವಿಸ್ಬೇಕಲ್ವಾ? ನೋಡಿ ವೀಕ್ಷಕರೇ, ನಾವು ಇದರಲ್ಲಿ ಒಂದು ಮೇನ್ ಪಾಯಿಂಟ್ ಅನ್ನು ನಾವು ಮಿಸ್ ಮಾಡ್ತಾ ಇದ್ದೇವೆ. ಎಸ್ ಸರ್. ನಮ್ಮ ಮತ್ತು ಪಾಕಿಸ್ತಾನದ ಸೇನೆಯ ಡಿಫರೆನ್ಸ್. ಭಾರತದಲ್ಲಿ ದೇಶಕ್ಕೋಸ್ಕರ ಸೇನೆ ಇದೆ, ಆದರೆ ಪಾಕಿಸ್ತಾನದಲ್ಲಿ ಸೇನೆಗೋಸ್ಕರ ದೇಶ ಇದೆ. ಅಂದರೆ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದರಿಂದ ಇಂದಿನ ತನಕ ಸೇನೆ ಹ್ಯಾಸ್ ಬಿನ್ ಲಿವಿಂಗ್ ಆನ್ ದ ನೇಷನ್. ದ ಆರ್ಮಿ ಹ್ಯಾಸ್ ಟು ಪ್ರೂವ್ ದ ಇಂಪಾರ್ಟೆನ್ಸ್. ಈಗ ಅವರಿಗೆ ದೊಡ್ಡ ಮುಖಭಂಗ ಆಗಿದೆ. ಅದನ್ನು ದೇ ವಾಂಟ್ ಟು ರಿಟ್ರೀವ್ ದ ಲಾಸ್ ಸಿಚುವೇಶನ್. ಅದಕ್ಕೋಸ್ಕರ ಯಾವ ಯಾವ ಗೇಮನ್ನು ಆಡ್ತಾ ಇದ್ದಾರೆ, ಹೇಗೆ ಅದನ್ನು ರಿಟ್ರೀವ್ ಮಾಡ್ಬೋದು ನೋಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ಸ್ಥಿತಿಯಲ್ಲಿದ್ದಾರೆ. ಇನ್ನು ಯುದ್ಧ ಮಾಡಬೇಕೋ ಇಲ್ಲವೋ ಎನ್ನುವುದು ಡಿಸೈಡ್ ಮಾಡೋದು ಕೂಡ ಅಲ್ಲಿ ಪಾಕಿಸ್ತಾನದ ಸೇನೆನೇ. ಇಮ್ರಾನ್ ಖಾನ್ ಅಥವಾ ಪ್ರೆಸಿಡೆಂಟ್ ಅವರಿಗೆ ಏನು ಇದರಲ್ಲಿ ಡಿಸೈಡ್ ಮಾಡುವ ಅವರಿಗೆ ಯೋಗ್ಯತೆ ಅಥವಾ ಕಂಟ್ರೋಲ್ ಇಲ್ಲ. ಈಗ ಯುದ್ಧ ಮಾಡಬೇಕಿದ್ರೆ ಪಾಕಿಸ್ತಾನದ ಹತ್ರ ಇಕನಾಮಿಕ್ ತಾಕತ್ತು ಇದೆಯೋ ಅಥವಾ ಚೈನಾ ಅಥವಾ ಸೌದಿ ಅರೇಬ್ ನೇಷನ್ ಅವರ ಸಹಾಯದಿಂದ ಯುದ್ಧ ಮಾಡಬೇಕಾ? ಇದರಲ್ಲಿ ಒಂದು ಮಾತು ಹೇಳಿ ಇಚ್ಛೆ ಪಡ್ತೇನೆ. ನಾಳೆ ಯುದ್ಧ ಶುರು ಆದರೆ ಅವರ ಹತ್ರ ಅವರ ವಿಮಾನ, ಟ್ಯಾಂಕ್ಸ್, ವೆಪನ್ಸ್ ಎಲ್ಲ ನಡೆಸಲಿಕ್ಕೆ ಅವರ ಹತ್ರ 7 ದಿನದಿಂದ ಹೆಚ್ಚಿನ ಪೆಟ್ರೋಲ್ ಡೀಸೆಲ್ ಇದೆಯೋ ಇಲ್ಲವೋ ಅಂತ ಅದೊಂದು ಕ್ವೆಶನ್ ಕೇಳಿ.
ಈಗ ಯುದ್ಧ ಶುರು ಆದರೆ ಅವರಿಗೆ ಪೆಟ್ರೋಲ್ ಡೀಸೆಲ್ ಎಲ್ಲಿಂದ ಬರಬೇಕು? ಸೌದಿಯಿಂದ ಬರಬೇಕು. ಡೂ ಅವರ್ ನೇವಿ ಹ್ಯಾವ್ ದ ಕೆಪಬಿಲಿಟಿ ಟು ಬ್ಲಾಕ್ ಕರಾಚಿ ಬ್ಲಾಕೇಡ್ ಅಂಡ್ ಕಟ್ ದ ಫ್ಯೂಯಲ್ ಸಪ್ಲೈ ಟು ಪಾಕಿಸ್ತಾನ್? ಅದಿದೆಯೋ? ಅದು ನಾವು ನಮ್ಮನ್ನು ಕೇಳಿಕೊಳ್ಬೇಕು. ಇದೆಲ್ಲ ನೋಡಿಕೊಂಡ್ರೆ ಅವರಿಗೆ 1 ವಾರಕ್ಕಿಂತ ಹೆಚ್ಚಿನ ಯುದ್ಧ ಮಾಡುವ ಅವರಲ್ಲಿ ತಾಕತ್ತಿಲ್ಲ. ಅವರು 1 ವಾರ ಯುದ್ಧ ಮಾಡಿದರೆ ಅವರು 5 ವರ್ಷ ಹಿಂದೆ ಬಿದ್ದು ಬಿಡ್ತಾರೆ. ಅವರು ಹೇಗೂ 50 ವರ್ಷ ಹಿಂದೆ ಬಿದ್ದಿದ್ದಾರೆ, ಇನ್ನೊಂದು 5 ವರ್ಷ ಹಿಂದೆ ಅಂದ್ರೆ 55 ವರ್ಷ ಹಿಂದೆ ಬಿಡ್ತಾರೆ. ಅವರಿಗೆ ಒಂದೇ ಇರುವುದು ಆತಂಕವಾದ. ನೀವೀಗ ಮೇಡಮ್ ಹೇಳಿದ್ದೀರಿ, ಈ ಆತಂಕವಾದ ಶುರುವಾದದ್ದು ಯಾವಾಗದಿಂದ? 71ನೇ ಯುದ್ಧದ ನಂತರ ಜನರಲ್ ಜಿಯಾವುಲ್ ಹಕ್ ಪ್ರೆಸಿಡೆಂಟ್ ಆದ ಮೇಲೆ ಅವರ ಪ್ರಿನ್ಸಿಪಲ್ ಇದ್ದದ್ದು ಇದೆ. ರಿಲಿಜಿಯಸ್ ಫಂಡಮೆಂಟಲಿಸಮ್ ಇನ್ಫ್ಲಿಕ್ಟ್ 1000 wounds ಆನ್ ಇಂಡಿಯಾ. ಇಂಡಿಯಾದ ಮೇಲೆ 1000 ಕತ್ತಿಯಿಂದ ಗಾಯ ಮಾಡಿಬಿಡಿ, ಅದರಿಂದ ಹನಿ ಹನಿ ರಕ್ತ ಬೀಳ್ತಾ ಇರಲಿ, ಹಾಗೇನೆ ಬ್ಲೀಡಿಂಗ್ ಆಗ್ತಾ ಇರಲಿ ಅಂತ. ಅವರಿಂದ ಬೇರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ 3 ಉಗ್ರವಾದಿಗಳ ಕ್ಯಾಂಪನ್ನು ಈ 3 ಜಾಗದಲ್ಲಿ ಮಾಡಿದರು. ಈ ಉಗ್ರವಾದಿಗಳ ಕ್ಯಾಂಪ್ ಅಲ್ಲಿ ಇರುವುದು ಎಲ್ಲರಿಗೂ ಗೊತ್ತಿತ್ತು.